this background, you know these things which we never discussed in our regular classes, so ಅದನ್ನ ಮಾತ್ರ ಹೇಳ್ಕೊಟ್ಟಿದ್ದೀನಿ, ರಿಮೈನಿಂಗ್ ಎಲ್ಲ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಸೊ ಐ ಆಮ್ ನಾಟ್ ಡಿಸ್ಕಸಿಂಗ್. ಸೊ ರಿಮೆಂಬರ್, ಟೋಟಲ್ ನಂಬರ್ ಆಫ್ ಪಾಸಿಬಲ್ ರಿಲೇಷನ್ಸ್ ಎಷ್ಟಿರುತ್ತೆ, ಟೋಟಲ್ ನಂಬರ್ ಆಫ್ ಫಂಕ್ಷನ್ಸ್ ಎಷ್ಟಿರುತ್ತೆ, ಟೋಟಲ್ ನಂಬರ್ ಆಫ್ ಒನ್ ಫಂಕ್ಷನ್ಸ್, ಟೋಟಲ್ ನಂಬರ್ ಆಫ್ ಆನ್ ಟು ಫಂಕ್ಷನ್ಸ್, and also total number of bijective function, total number of non-bijective functions. These are the some things which we should understand. ನಾನು ಇದನ್ನು ಸ್ಟ್ರೆಸ್ ಮಾಡಿ ಇದನ್ನು ನಿಮ್ಗೆ ಕೊಡ್ತಿದ್ದೀನಿ ಅಂದರೆ ಇದರ ಅರ್ಥ ಏನು ಅಂತಂದರೆ, ಇದನ್ನು ಬೇಸ್ ಮಾಡ್ಕೊಂಡು ನಿಮಗೆ ಸಿ ಇ ಟಿನಲ್ಲಿ ಕ್ವಶನ್ಸ್ ಕೇಳಿದ್ದಾರೆ ಅಂತ. ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ ದ ವೆರಿ ಫಸ್ಟ್ ಕ್ವೆಶನ್ ವಿಚ್ ವಾಸ್ ಆಸ್ಡ್ ಇನ್ 2014. ಸರಿನಾ? ಸೊ ಫಸ್ಟು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಬೇಕಾಗಿರೋದ್ರಿಂದ ಐ ಮೈಟ್ ಟೇಕ್ ಟೈಮ್. ಇಲ್ಲಿ ಮೇಯ್ನಾಗಿ ನೀವು ಫೋಕಸ್ ಮಾಡಬೇಕಾಗಿರೋದು ಏನು ಅಂದರೆ ಮೆಥಡ್ಸ್, ಯಾವ ಥರ ನಾವು ಕ್ವಶನ್ಸ್ನ ಸಾಲ್ವ್ ಮಾಡಬೇಕು ಅಂತ. ದೆನ್ ಸಿ ಲೆಟ್ ಎಸ್ ಬಿ ದಿ ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್. ಸಿ ಟ್ರೈ ಟು ಅಂಡರ್ಲೈನ್ ದ ಕೀವರ್ಡ್ಸ್. These are keywords in the exam. So the question is based on real numbers. A relation R has been defined by, so relation R has been defined by A relation B is given by mod of A minus B. ಆಯಿತಾ? ದೆನ್ ಆರ್ ಈಸ್, ಸೊ ನಿಮಗೆ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಆಯಿತಾ? ಈ 4 ಆಪ್ಷನ್ಸಲ್ಲಿ ನಾವು ಒಂದು ಪ್ರಾಪರ್ ಆಪ್ಷನ್ನ ಟಿಕ್ ಮಾಡಬೇಕು. ಡನ್. ಸೊ ರಿಫ್ಲೆಕ್ಸಿವ್ ಆ್ಯಂಡ್ ಟ್ರಾನ್ಸಿಟಿವ್ ಬಟ್ ನಾಟ್ ಸಿಮೆಟ್ರಿಕ್, ಆ್ಯಂಡ್ ಈಕ್ವಿವೆಲೆನ್ಸ್ ರಿಲೇಷನ್, ಸಿಮೆಟ್ರಿಕ್ ಆ್ಯಂಡ್ ಟ್ರಾನ್ಸಿಟಿವ್ ಬಟ್ ನಾಟ್ ರಿಫ್ಲೆಕ್ಸಿವ್, ರಿಫ್ಲೆಕ್ಸಿವ್ ಆ್ಯಂಡ್ ಸಿಮೆಟ್ರಿಕ್. ಡನ್. ಫಸ್ಟ್ ವಿಲ್ ಸಿ ವೆದರ್ ಇಟ್ ಈಸ್ ರಿಫ್ಲೆಕ್ಸಿವ್ ಆರ್ ನಾಟ್. ನಾವು ಯೂಶಲಿ ಕ್ಲಾಸಲ್ಲಿ ಮಾಡ್ಬೇಕಾದ್ರೆ ಏನು ಮಾಡ್ತೀರಾ, ಫಸ್ಟು ರಿಫ್ಲೆಕ್ಸಿವ್ ಅಂತ ಬರೆದು ಫಾರ್ ಆಲ್ ಎ ಕಮ ಎ ಬಿಲಾಂಗ್ಸ್ ಟು, ಸೊ ಇಲ್ಲಿ ಕ್ವಶನ್ ಇನ್ಕಂಪ್ಲೀಟ್ ಇದೆ, ಎ ಮೈನಸ್ ಬಿ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1 ಅಂತ. ಸರಿನಾ? ಈಗೇನಪ್ಪ ರಿಫ್ಲೆಕ್ಸಿವ್ ಅಂದರೆ ಎ ಮೈನಸ್ ಎ ತಾನೆ. ಬಿಕಾಸ್ ರಿಮೆಂಬರ್ ದಿ ಡೆಫಿನೇಷನ್ ಆಫ್ ರಿಫ್ಲೆಕ್ಸಿವ್ ಫಾರ್ ಆಲ್ ಎ ಕಮ ಎ ಬಿಲಾಂಗ್ಸ್ ಟು ವಾಟ್, ಆರ್. ಸೊ ಎ ಬಿ ವಿಲ್ ಬಿ ಈಕ್ವಲ್, ಸೊ ವಾಟ್ ಈಸ್ ಎ ಮೈನಸ್ ಎ? 0. and 0 is less than or equal to what? 1. This is the complete question. ಆಯ್ತಾ? ಇದು ಸ್ವಲ್ಪ ಮಿಸ್ಟೇಕ್ ಇದೆ. ದಿಸ್ ಇಸ್ mod a minus b should be less than or equal to 1. ಈ ರಿಫ್ಲೆಕ್ಸಿವ್ ಚೆಕ್ ಮಾಡಿದ್ವಾ? ರಿಫ್ಲೆಕ್ಸಿವ್ ಚೆಕ್ ಮಾಡಿದಾಗ a minus a is 0 and 0 is less than or equal to 1. ಹೌದು ತಾನೆ? ಇವಾಗ ಏನು ಮಾಡಿ, ಇಷ್ಟು ಮಾಡಿದ್ಮೇಲೆ ಆಪ್ಷನ್ಸ್ಗೆ ಹೋಗಿ. ರಿಫ್ಲೆಕ್ಸಿವ್ ಆ್ಯಂಡ್ ಟ್ರಾನ್ಸಿಟಿವ್ ಬಟ್ ನಾಟ್ ಸಿಮೆಟ್ರಿಕ್. ಸೊ ವಿ ಆರ್ ಶೋರ್ ಇಟ್ ಈಸ್ ರಿಫ್ಲೆಕ್ಸಿವ್. ಕರೆಕ್ಟ್ ಅಲ್ವಾ? ಆ್ಯಂಡ್ ಈಕ್ವಿವೆಲೆನ್ಸ್ ರಿಲೇಷನ್. ಈಕ್ವಿವೆಲೆನ್ಸ್ ಅಂದ್ರೇನು? ಇಟ್ ಶುಡ್ ಬಿ ರಿಫ್ಲೆಕ್ಸಿವ್, ಸಿಮೆಟ್ರಿಕ್ ಆ್ಯಂಡ್ ಟ್ರಾನ್ಸಿಟಿವ್. ಸೊ ಸಿಮೆಟ್ರಿಕ್ ಆ್ಯಂಡ್ ಟ್ರಾನ್ಸಿಟಿವ್ ಬಟ್ ನಾಟ್ ರಿಫ್ಲೆಕ್ಸಿವ್ ಅಂತಿದೆ ನೋಡಿ, ಬಟ್ ನಾಟ್ ರಿಫ್ಲೆಕ್ಸಿವ್. ಸೊ ಇಲ್ಲಿ ನಮಗೆ ಒನ್ ಥಿಂಗ್ ವಿ ಆರ್ ವೆರಿ ಮಚ್ ಶೋರ್ ದ ಗಿವನ್ ರಿಲೇಷನ್ ಇಸ್ ವಾಟ್? ರಿಫ್ಲೆಕ್ಸಿವ್. ಸೊ ಈ ಆಪ್ಷನ್ ಸಿ ಏನು ಹೇಳ್ತಿದ್ದಾರೆ? ಇಟ್ ಈಸ್ ನಾಟ್ ರಿಫ್ಲೆಕ್ಸಿವ್. ದೇರ್ಫೋರ್ ಆಪ್ಷನ್ ಸಿ ಈಸ್ ಎಲಿಮಿನೇಟೆಡ್. ಡನ್. ಸಿ ದಿಸ್ ಇಸ್ ಹೌ ಯು ಆರ್ ಸಪೋಸ್ ಟು ಸಾಲ್ವ್ ದ ಕ್ವೆಶನ್ಸ್. ಪೂರ್ತಿ ಕ್ವೆಶನ್ ಮಾಡಬಾರ್ದು. ಒಂದ್ಸಲ ನೀವು ಮಾಡಿದ್ಮೇಲೆ ನಿಮ್ಗೆ ಏನೇನು ಆಪ್ಷನ್ಸು ಫೇವರ್ ಆಗಿರುತ್ತೋ ಅದನ್ನು ರಿಟೈನ್ ಮಾಡ್ಕೊಳ್ಳಿ. ಯಾವ್ಯಾವ ಆಪ್ಷನ್ ನಿಮಗೆ ಫೇವರಬಲ್ ಆಗಿರಲ್ವೋ ಆಪ್ಷನ್ಸ್ನ ಎಲಿಮಿನೇಟ್ ಮಾಡ್ತೀರಿ. ಆಪ್ಷನ್ ಸಿ ಈಸ್ ಎಲಿಮಿನೇಟೆಡ್. ಬಟ್ ಬೇಸ್ಡ್ ಆನ್ ಓನ್ಲಿ ದಿಸ್ ಮಚ್ ಐ ಕೆನಾಟ್ ಕನ್ಕ್ಲೂಡ್ ಎನಿಥಿಂಗ್. ಇವಾಗ ಏನು ಮಾಡ್ತೀನಿ, ಐಲ್ ಗೋ ಫಾರ್ ಸಿಮೆಟ್ರಿಕ್. ಸೊ ಸಿಮೆಟ್ರಿಕ್ ಏನು ಹೇಳುತ್ತೆ? ಎ ಮೈನಸ್ ಬಿ, ಕರೆಕ್ಟ್ ತಾನೆ? ಸೊ ಎ ಮೈನಸ್ ಬಿ ಇಸ್ ಲೆಸ್ ದನ್ ಆರ್ ಈಕ್ವಲ್ ಟು 1 ಅಂದರೆ ವಿಚ್ ಇಂಪ್ಲಾಯ್ಸ್ b minus a should be less than or equal to 1. b minus a na, can I write it as minus of a minus b? Both are one and the same, right? b minus a is same as what? Minus of a minus b. And minus ide, il mod ide, which means these two are equal. Because mod of negative is what? Positive. Alva. So andre ಏನಾಯಿತು, ಇದು ಸಿಮೆಟ್ರಿಕ್ ಆಯಿತು, ವಿಚ್ ಮೀನ್ಸ್ ಎ ಮೈನಸ್ ಬಿ ಸೇಮ್ ಆಸ್ ವಾಟ್? ಬಿ ಮೈನಸ್ ಎ ಬಂತು. ಕರೆಕ್ಟಾ? ಸೊ ವಿಚ್ ಮೀನ್ಸ್ ಇದು ರಿಫ್ಲೆಕ್ಸಿವ್ ಆ್ಯಂಡ್ ಸಿಮೆಟ್ರಿಕ್, ದಿಸ್ ಪರ್ಟಿಕ್ಯುಲರ್ ರಿಲೇಷನ್. ನಾವು ಗೋ ಫಾರ್ ದಿ ಆಪ್ಷನ್ ರಿಫ್ಲೆಕ್ಸಿವ್ ಆ್ಯಂಡ್ ಟ್ರಾನ್ಸಿಟಿವ್ ಬಟ್ ನಾಟ್ ಸಿಮೆಟ್ರಿಕ್. ಸೊ ರೀಡ್ ದಿಸ್ ಕೀವರ್ಡ್, ಬಟ್ ನಾಟ್ ಸಿಮೆಟ್ರಿಕ್ ಅಂತ ಹೇಳ್ತಾ ಇದ್ದಾರೆ. ಬಟ್ ವಿ ಆರ್ ಪ್ರಿಟಿ ಮಚ್ ಶೋರ್ ದಿಸ್ ಇಸ್ ವಾಟ್?
symmetric. So this option is wrong. So we have eliminated two options. Look at the third and fourth. So reflexive and symmetric but not transitive. ಆಯ್ತಾ ಆ್ಯಂಡ್ ಎನ್ ಈಕ್ವಿವೆಲೆನ್ಸ್ ರಿಲೇಷನ್ ಅಂದ್ರೇನು, ಇವನ್ ಇಟ್ ಶುಡ್ ಬಿ ವಾಟ್, ಟ್ರಾನ್ಸಿಟಿವ್. ಆಯಿತಾ. ಸೊ ಇವಾಗ ಇದನ್ನು ನಾವು ಮಾಡಿ ನೋಡಿದಾಗ, ನಾವು ಒಂದು ಸ್ಟೆಪ್ ಫರ್ದರ್ ಮಾಡಿ ನೋಡಿದಾಗ ವಿ ವಿಲ್ ಕಮ್ ಅಕ್ರಾಸ್ ವಾಟ್, ಡಿ, ರಿಫ್ಲೆಕ್ಸಿವ್ ಆ್ಯಂಡ್ ಸಿಮೆಟ್ರಿಕ್ ಬಟ್ ನಾಟ್ ಟ್ರಾನ್ಸಿಟಿವ್. ಆಯಿತಾ. ಸೊ ಈಗ ನಾವು ಟ್ರಾನ್ಸಿಟಿವ್ ಮಾಡಬೇಕು. ಸೊ ಟ್ರಾನ್ಸಿಟಿವ್ ಅಂದ್ರೇನು, ಎ ಕಮ ಬಿ, ದೆನ್ ಬಿ ಕಮ ಸಿ ಆ್ಯಂಡ್ ಎ ಕಮ ಸಿ. ಸೊ ನೀವು ಅದನ್ನು ಒಂದ್ಸಲ ಮಾಡಿ ನೋಡಿದ್ರೆ ಯು ವಿಲ್ ಗೆಟ್ ಟು ನೋ ದ್ಯಾಟ್ ದಿಸ್ ಇಸ್ ನಾಟ್ transitive, this is only reflexive and symmetric. Done. Look at the second question. For any two real numbers, an operation star defined by a star b is, so a star b is equal to a1 plus ab. It is commutative but not associative, associative but not commutative, neither commutative nor associative, both commutative and associative. ಸೊ ಇವಾಗ ಅವ್ರು ಏನು ಕೊಟ್ಟಿದ್ದಾರೆ ನಮಗೆ, ಎ ಸ್ಟಾರ್ ಬಿ ಇಸ್ ಈಕ್ವಲ್ ಟು 1 ಪ್ಲಸ್ ಎ ಬಿ ಅಂದರೆ ವಾಟ್ ಈಸ್ ಬಿ ಸ್ಟಾರ್ ಎ, 1 ಪ್ಲಸ್ ಬಿ ಇಂಟು ಎ, ಇಟ್ಸ್ ನಥಿಂಗ್ ಬಟ್ ಎ ಬಿ ತಾನೆ. ಇವೆರಡು ಸೇಮ್ ಇದೆಯಾ, ಬೇರೆ ಬೇರೆ ಇದೆಯಾ? ಎಸ್, ಬೋತ್ ಆರ್ ಸೇಮ್, ರೈಟ್. ಎ ಸ್ಟಾರ್ ಬಿ is 1 plus ab, even b star a is what, 1 plus ab only, therefore it is commutative. ಇವಾಗ look at the option number b, not commutative ಅಂತ ಮೆನ್ಷನ್ ಮಾಡಿದ್ದಾರೆ. So therefore you can eliminate this, because with this we are very much sure that it is what, commutative. Look at option c, neither commutative nor associative. You can eliminate this option also. ನೋಡಿ, ಇಷ್ಟೇ ಮಾಡೋದು. ಇಷ್ಟು ಮಾಡಿದಾಗ ವಿ ಕ್ಯಾನ್ ಗೋ ಫಾರ್ ಆಪ್ಷನ್ ಎಲಿಮಿನೇಷನ್. ವಿ ನೀಡ್ ನಾಟ್ ಟು ಗೋ ಫಾರ್ ಎವ್ರಿ ಆಪ್ಷನ್, ವಿ ನೀಡ್ ನಾಟ್ ಟು ಸಾಲ್ವ್ ದಿ ಎಂಟೈರ್ ಕ್ವೆಶನ್. ಸೊ ದಿಸ್ ಇಸ್ ಕಾಲ್ಡ್ ಎಲಿಮಿನೇಷನ್. ಸೊ ನಾನು ಇಷ್ಟೇ ಸಾಲ್ವ್ ಮಾಡಿದೆ, ಐ ಆಮ್ ಪ್ರಿಟಿ ಮಚ್ ಶೋರ್ ಇಟ್ ಈಸ್ ಕಾಮಟೇಟಿವ್ ಅಲ್ವಾ. ಒನ್ಸ್ ಐ ಆಮ್ ಶೋರ್ ಅಬೌಟ್ ಇಟ್ ಈಸ್ ಕಾಮಟೇಟಿವ್, ಐ ಕ್ಯಾನ್ ಎಲಿಮಿನೇಟ್ ಸ್ಟ್ರೈಟ್ ಅವೇ ಟೂ ಆಪ್ಷನ್ಸ್. ದೆನ್ ಐ ಆಮ್ ಲೆಫ್ಟ್ ವಿತ್ ವಾಟ್, ಟೂ ಮೋರ್ ಆಪ್ಷನ್ಸ್. ವಿಚ್ ಆರ್ ದಿ ಟೂ ಮೋರ್ ಆಪ್ಷನ್, ಕಾಮಟೇಟಿವ್ ಬಟ್ ನಾಟ್ ಅಸೋಸಿಯೇಟಿವ್, ಅಥವಾ ಕಾಮಟೇಟಿವ್ ಆ್ಯಂಡ್ ಅಸೋಸಿಯೇಟಿವ್. ಸೊ ಅಸೋಸಿಯೇಟಿವ್ ಏನು ಹೇಳುತ್ತೆ, ಎ ಸ್ಟಾರ್ ಬಿ ಸ್ಟಾರ್ ಸಿ. ಸೊ ಈಗ ಡೈರೆಕ್ಟಾಗಿ ಮಾಡೋದು ಕಲ್ತ್ಕೋಬೇಕು. ವಾಟ್ ಈಸ್ ಎ ಸ್ಟಾರ್ ಬಿ? ಎ ಸ್ಟಾರ್ ಬಿ ಈಸ್ 1 ಪ್ಲಸ್ ಎ ಬಿ ಸ್ಟಾರ್ ಸಿ. ದಿಸ್ ಐ ವಿಲ್ ಟೇಕ್ ಇಟ್ ಆಸ್ ಆಲ್ಫಾ ಸ್ಟಾರ್ ಸಿ. ಹೋಪ್ ಯು ರಿಮೆಂಬರ್ ವೆನ್ ವಿ ಡನ್ ರೆಗ್ಯುಲರ್ ಕ್ಲಾಸಸ್ ವಿ ಯೂಸ್ ಟು ಟೇಕ್ ಲೆಟ್ ಆಲ್ಫಾ ಇಸ್ ಈಕ್ವಲ್ ಟು ಏನಂತ, ದಿಸ್ ಒನ್ ಎ ಸ್ಟಾರ್ ಬಿನ. ಸೊ ಇವಾಗ ದಿಸ್ I have taken alpha is equal to 1 plus AB. Done. So you go, what is alpha star C now? See, when A star B is 1 plus AB, alpha star C must be what? 1 plus alpha C. So what is 1 plus, what is alpha now? Alpha andre eshtiದೆ? So write 1 plus AB into C. Simplify ಮಾಡಿದ್ರೆ 1 plus C plus ABC. ಅದೇ ಥರ ವಿ ನೀಡ್ ಟು ಡೂ ಒನ್ ಮೋರ್, ಎ ಸ್ಟಾರ್ ಬಿ ಸ್ಟಾರ್ ಸಿ. ಕರೆಕ್ಟಾ? ಸೊ ಎ ಸ್ಟಾರ್, ವಾಟ್ ಈಸ್ ಬಿ ಸ್ಟಾರ್ ಸಿ ನಾವು? 1 ಪ್ಲಸ್ ಬಿ ಸಿ. ದಿಸ್ ಯು ಕ್ಯಾನ್ ರೈಟ್ ಇಟ್ ಆಸ್ ಎ ಸ್ಟಾರ್ ಬೀಟಾ. ಸೊ ದಟ್ ಈಸ್ 1 ಪ್ಲಸ್ ಎ ಬೀಟಾ, ದಟ್ ಈಸ್ 1 ಪ್ಲಸ್ ಎ. ಹಾಗೆ ಇಟ್ಕೊಳ್ಳೋಣ. ಬೀಟಾ ಅಂದರೆ ಏನೀಗ 1 ಪ್ಲಸ್ ಬಿ ಸಿ. ಸೊ ವೆನ್ ಯು ಸಿಂಪ್ಲಿಫೈ, this is 1 plus a plus abc. Now compare. ಇವೆರಡು ಸೇಮ್ ಇದೆಯಾ? ಯಾವುದು? This is 1 plus c plus abc. This is 1 plus a plus abc. We can clearly see that these two are not equal. Therefore our answer is option A, commutative but not associative. See, ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಇವೆಲ್ಲ ಮೈಂಡಲ್ಲೇ ಮಾಡ್ಕೋಬೋದು. ನಾನು ಇವೆಂದು ಇಟ್ಸ್ ಸಿ ಇ ಟಿ ಕ್ಲಾಸಸ್ ಸ್ವಲ್ಪ ನಿಧಾನಕ್ಕೆ ಬಿಡಿಸಿ ಮಾಡ್ತಿದ್ದೀನಿ. ಐ ನೋ ಎಷ್ಟೊಂದು ಸ್ಟೆಪ್ಸ್ನ ಸ್ಕಿಪ್ ಮಾಡ್ತಿದ್ದೀನಿ. ಇದೇ ನಿಮಗೆ ನಾರ್ಮಲ್ ಪಿ ಯು ಬೋರ್ಡಲ್ಲಾದರೆ 3 ಮಾರ್ಕ್ಸಿಗೆ ಕೇಳ್ತಾರೆ ಅಥವಾ 5 ಮಾರ್ಕ್ಸಿಗೆ ಕೇಳ್ತಾರೆ. ಸಿ ಇ ಟಿನಲ್ಲಿ 1 ಮಾರ್ಕ್ಗೆ ಬರುತ್ತೆ ಅಷ್ಟೇ. ಡನ್. ಸೊ ಈ ಕ್ವೆಶನ್ಸ್ನ ನೆನ್ಪಿಟ್ಕೊಳ್ಳಿ, ಬಿಕಾಸ್ ವಿ ಆರ್ ಸ್ಟಿಲ್ ಇನ್ 2014. ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಬೋರ್ಡ್ ಪೀಪಲ್ ಆರ್ ನಾಟ್ ಚೇಂಜಿಂಗ್ ದೇರ್ ಮೆಥಡ್ ಆಫ್ ಆಸ್ಕಿಂಗ್ ದ ಕ್ವೆಶನ್.
ಅವ್ರು ಒಂದೇ ಕಾನ್ಸೆಪ್ಟ್ ಮೇಲೆ ರಿಪಿಟೇಟಿವ್ ಆಗಿ ಕ್ವಶನ್ಸ್ ಕೇಳ್ತಾ ಇದ್ದಾರೆ. ಡನ್. ಸೊ ಈ ಥರ ಥರ್ಡ್ ಕ್ವಶನ್ ಏನಿದೆ, ಫಸ್ಟ್ ಥಿಂಗ್ ದ ಫಂಕ್ಷನ್ ಈಸ್ ಡಿಫೈನ್ಡ್ ಫ್ರಮ್ ನ್ಯಾಚುರಲ್ ನಂಬರ್ಸ್ ಟು ನ್ಯಾಚುರಲ್ ನಂಬರ್ಸ್. ದ ಕ್ವಶನ್ ಈಸ್ ಡಿಫೈನ್ಡ್ ಫ್ರಮ್ ನ್ಯಾಚುರಲ್ ನಂಬರ್ಸ್ ಟು ನ್ಯಾಚುರಲ್ ನಂಬರ್ಸ್. ಓಕೆ, n ಪ್ಲಸ್ ಒನ್ ಬೈ ಎನ್ ಏನಾದರೂ ಆಡ್ ತೊಗೊಂಡ್ರೆ ಈ ಫಾರ್ಮುಲಾ ಯೂಸ್ ಮಾಡಿ, ನೀವು ಎನ್ಗೆ ಏನಾದರೂ ಈವನ್ ತೊಗೊಂಡ್ರೆ ಈ ಫಾರ್ಮುಲಾನ ಯೂಸ್ ಮಾಡಿ ಅಂತ. ನನ್ನ ಸಜೆಷನ್ ಏನು ಗೊತ್ತಾ, ವೆನ್ ಎವರ್ ದ ಕ್ವಶನ್ ಕಮ್ಸ್ ಫ್ರಮ್ ಫಂಕ್ಷನ್ಸಿಂದ ಬಂದಾಗ ನೆನ್ಪಿಟ್ಕೊಳ್ಳಿ ಅಥವಾ ಎಲ್ಲಾದರೂ ಬರೆದಿಟ್ಕೊಳ್ಳಿ, ಟ್ರೈ ಟು ಸಾಲ್ವ್ ಫ್ರಮ್ ಟ್ರೀ ಡಯಾಗ್ರಾಮ್. ಸೊ ಯಾವಾಗಲೇ ಆಗಲಿ ಕ್ವೆಶನ್ಸ್ ಏನಾದರೂ ನಿಮಗೆ ಫಂಕ್ಷನ್ಸಿಂದ ಬಂದರೆ ಟ್ರೈ ಟು ಸಾಲ್ವ್ ಫ್ರಮ್ ಟ್ರೀ ಡಯಾಗ್ರಾಮ್ ಸೊ ದಟ್ ಯು ಕ್ಯಾನ್ ಗೆಟ್ ತುಂಬ ಸಿಂಪಲ್ ಆಗಿ. ಎಷ್ಟೊಂದು ಜನ ತುಂಬ ಕಾಂಪ್ಲಿಕೇಟೆಡ್ ಮಾಡ್ತಾರೆ ಇದನ್ನು. ನೀವು JEE ಕ್ಲಾಸಸ್ ಕೂಡ ಅಟೆಂಡ್ ಮಾಡಿ, ತುಂಬ ಕಾಂಪ್ಲಿಕೇಟೆಡಾಗಿ ಹೇಳ್ಕೊಡ್ತಾರೆ ಈ ಕ್ವೆಶನ್ಸ್ನ. ತುಂಬ ಸಿಂಪಲ್ಲಾಗಿ ಟ್ರೀ ಡಯಾಗ್ರಾಮ್ ತೊಗೊಳ್ಳಿ. ಇಲ್ಲೇನಿದೆ ಈಗ ನ್ಯಾಚುರಲ್ ನಂಬರ್ಸ್ 1 2 3 4, ಡೊಮೈನ್ ಈಸ್ ನ್ಯಾಚುರಲ್ ನಂಬರ್, codomain is also natural numbers 1 2 3 4 etc. Done. So based on the question, try to fix it out. n plus 1 by 2 if n is what? Odd. ಆಯಿತಾ? ಸೊ ಇವಾಗ ಏನಾಯಿತು, n plus 1 by 2 ಅಂದರೆ ಇವಾಗ ಆಡ್ ನಂಬರ್ ಸಬ್ಸ್ಟಿಟ್ಯೂಟ್ ಮಾಡಿ 1 ತೊಗೊಂಡ್ರೆ 1 plus 1 by 2 ಎಷ್ಟು ಬರುತ್ತೆ? 1. ಸೊ ಲೈಕ್ ದಿಸ್. ಹೌದಾ? 1. ಈವನ್ ನಂಬರ್ ತೊಗೋತೀನಿ ಅಂದರೆ ಯು ಶುಡ್ ಟೇಕ್ ದಿಸ್ ಫಾರ್ಮುಲಾ, ಯಾವುದು? n by 2 ಅಂದರೆ 2 by 2 ಅಂದರೆ ಎಷ್ಟು ಬರುತ್ತೆ ಈಗ? 1. ಡನ್. ಅದೇ ಥರ ಇವಾಗ ಆಡ್ ನಂಬರ್ 3 ತೊಗೋತೀರಾ ಅಂದ್ಕೊಳ್ಳಿ. ಸೊ 3 plus 1 by 2 is 4 by 2. 4 by 2 ಅಂದರೆ ಎಷ್ಟು ಬರುತ್ತೆ? 2. ಈ ಥರ 4 ತೊಗೊಂಡ್ರೆ ಇದು ಬೇಸಿಕ್ ಐಡಿಯಾ ಸಿಕ್ತು ನಿಮಗೆ. ಡನ್. ಸೊ ಇವಾಗ ಈ ಟ್ರೀ ಡಯಾಗ್ರಾಮ್ನ ಬೇಸ್ ಮಾಡಿಕೊಂಡು ಯು ಶುಡ್ ಟೆಲ್ ಮೀ ವೆದರ್ ಇಟ್ ಈಸ್ 1 1 ಆನ್ ಟು ಆರ್ ನಾಟ್. ಇಟ್ ಈಸ್ ನಾಟ್ 1 1. ಏನಕ್ಕೆ? ರಿಮೆಂಬರ್, ಎವ್ರಿ ಪ್ರೀ ಇಮೇಜ್ ಶುಡ್ ಹ್ಯಾವ್ ಎ ಯುನೀಕ್ ಇಮೇಜ್. 1 1 ಡೆಫಿನೇಷನ್ ಏನು? ಎವ್ರಿ ಪ್ರೀ ಇಮೇಜ್ ಶುಡ್ ಹ್ಯಾವ್ ಅ ಯುನೀಕ್ ಇಮೇಜ್. ಯುನೀಕ್ ಇಮೇಜ್ ಅಂದರೆ ಏನು? ಡಿಫ್ರೆಂಟ್ ಇಮೇಜಸ್ ಇರಬೇಕು. ಇಲ್ಲಿ 1ಗೂ 1ನೇ ಇಮೇಜು, 2ಗೂ 1ನೇ ಇಮೇಜ್. ಸೊ ದೇರ್ಫೋರ್ ಇಟ್ ಈಸ್ ಡೆಫಿನೆಟ್ಲಿ ನಾಟ್ 1 1. ವಿ ಕ್ಯಾನ್ ಎಲಿಮಿನೇಟ್ ವಿಚ್ ಆಪ್ಷನ್ಸ್ ನಾವು? ಸೊ ಇದು 1 1 ಅಲ್ಲ, ತೆಗೆದುಬಿಡಿ. ದೆನ್ ಆನ್ ಟು ಬಟ್ ನಾಟ್ 1 1. ಸೊ ಮೇ ಬಿ ಈ ಆಪ್ಷನ್ ವ್ಯಾಲಿಡ್ ಇದೆ. ಈ ಆಪ್ಷನ್ A, B are eliminated because we know that they are not what? 1 1. Go for on to. On to says what? On to is every image should have a pre-image. Can I call this as a on to now? Yes, sir. Why? It has different. ನಾನು ಮಾಡಿಸಿರೋ ಪ್ರಾಬ್ಲಮ್ಸ್ ಎಲ್ಲ ಇದೆ. ಸಿ ಆನ್ ಟು ಅಂದ್ರೇನು? ಎವ್ರಿ ಇಮೇಜ್ ಶುಡ್ ಹ್ಯಾವ್ ಅ ಪ್ರೀ ಇಮೇಜ್. ಎಲ್ಲದಕ್ಕೂ ಇದೆ ತಾನೇ ಇಲ್ಲಿ. ಯು ಟೇಕ್ ವಾಟ್ ಎವರ್ ದಿ ಪ್ರೀ ಇಮೇಜ್ ಹಿಯರ್, ಸಾರಿ ವಾಟ್ ಎವರ್ ದಿ ಇಮೇಜ್ ಹಿಯರ್ ಫಾರ್ ದಿಸ್ 3 ತೊಗೋತೀರಾ ಅಂದ್ಕೊಳ್ಳಿ. 3ಗೆ ಡೆಫಿನೆಟಾಗಿ ಒಂದು ಪ್ರೀ ಇಮೇಜ್ ಇದ್ದೇ ಇದೆ. ಸೊ ನಾನು ಒಂದೆರಡು ಎಕ್ಸಾಂಪಲ್ ಮಾಡಿದ್ದೀನಿ, ರೈಟ್? ಸೊ ಬೇಸ್ಡ್ ಆನ್, ಸೊ ನೀವು ನಾರ್ಮಲಾಗಿ ಮಾಡ್ಕೊಂಡು ಹೋಗ್ತಾ ಇದ್ದರೆ ಲೆಂತಿ ಆಗುತ್ತೆ. ಆದಷ್ಟು ವೆನ್ ಎವರ್ ದ ಕ್ವೆಶನ್ ಇಸ್ ಅಬೌಟ್ ಫಂಕ್ಷನ್ಸ್, ಸೊ ವೆನ್ ಎವರ್ ದ ಕ್ವೆಶನ್ ಇಸ್ ಅಬೌಟ್ ಫಂಕ್ಷನ್ಸ್, ಟ್ರೈ ಟು ಸಾಲ್ವ್ ವಿತ್ ಟ್ರೀ ಡಯಾಗ್ರಾಮ್. ಇದನ್ನ ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಳ್ಳಿ, ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಂಬಿಡಿ ಇದನ್ನು, ಸರಿನಾ? ಅಥವಾ ಫ್ರಂಟ್ ಶೀಟ್ ಒಂದು ಎಂಟಿ ಶೀಟಲ್ಲಿ ಬರ್ಕೊಳ್ಳಿ ಅನ್ನಲ್ಲ, ಈ ಫಾರ್ಮುಲಾಸ್ನೆಲ್ಲ ಅಲ್ಲಿ ಬರೆದಿಟ್ಕೊಂಬಿಡಿ. ಓಕೆ, ವೆನ್ ಐ ವಿಲ್ ಟ್ರೈ ಟು ಸಾಲ್ವ್ ದಿ ಫಂಕ್ಷನ್ಸ್ ಫಸ್ಟ್ ಥ್ರೂ ಟ್ರೀ ಡಯಾಗ್ರಾಮ್. ಇಫ್ ನಾಟ್ ಐ ವಿಲ್ ಗೋ ಫಾರ್ ವಾಟ್? ಫಾರ್ಮುಲಾಸ್ ಆರ್ ವಾಟ್ ಎವರ್ ಇಟ್ ಮೈಟ್ ಬಿ. ಆಯಿತಾ? ನೆಕ್ಸ್ಟು ಇದು ತುಂಬ ಸಿಂಪಲ್ ಕ್ವೆಶನ್ ನೋಡಿ. ಇಫ್ ದಿ ಆಪರೇಟರ್ ಬೈನರಿ ಆಪರೇಷನ್ಸ್ ಮೇಲೆ this operation indicates what? Is defined by a mod ಅಂತ ಕರೀತಾರೆ. ಇದನ್ನು is equal to a square plus b square ಆದರೆ then what is this value? 2 mod 3 mod 4 ಎಷ್ಟು ಬರುತ್ತೆ? It's such a simple question. First, what is 2 mod 3? What is a mod b? a square plus b square. ಸೊ ಇದನ್ನ ಹೆಂಗೆ ಬರೀತೀರಾ ಈಗ? 2 square plus 3 square.
ಸೊ 2 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ ಎಷ್ಟು ಬರುತ್ತೆ? 2 2s are 4, 3 3s are 9, ಸೊ 13 ಡನ್. ಸೊ ಇವಾಗ ಇದು ಇಷ್ಟುವರೆಗೂ ಸಿಂಪ್ಲಿಫೈ ಮಾಡಿದ್ರೆ ಎಷ್ಟು ಬಂತು? 13. ಈ 13 ಮಾಡ್ ಎಷ್ಟಿದೆ ಈಗ? 4. ಕರೆಕ್ಟಾ? ಸಿ 2 3ನ ಸಾಲ್ವ್ ಮಾಡಿದ್ರೆ 13 ಬಂತು. 13 ಮಾಡ್ 4 ಎಷ್ಟೀಗ? 13 ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್ 169 ಪ್ಲಸ್ 16. ಹೋಪ್ ಯು ವಿಲ್ ಗೆಟ್ 185. ಸೊ ಆಪ್ಷನ್ ಯಾವುದು? ಡಿ. ಸೊ ಇವಾಗ ನಿಮಗೊಂದು ಐಡಿಯಾ ಬರ್ತಾ ಇರುತ್ತೆ ಇಷ್ಟು ಕ್ವಶನ್ಸ್ ಮಾಡಿದ್ಮೇಲೆ, ಒಂದು 4th ಕ್ವಶನ್ಗೆ ಬಂದಮೇಲೆ, ಅಂದರೆ ಸಿ ಇ ಟಿ ಕ್ವಶನ್ಸ್ ವಿಲ್ ಬಿ ತುಂಬ 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 ಸಿಂಪಲ್ಲಾಗಿ ಕೇಳ್ತಾರೆ, ನಾವೇ ಅವುಗಳನ್ನು ಕಾಂಪ್ಲಿಕೇಟ್ ಮಾಡ್ಕೊತೀವಿ. ಡನ್. ಸೊ ದಿಸ್ ವಾಸ್ ಆಸ್ಟ್ ಇನ್ 2015. ಆಯಿತಾ? ಅರ್ಥ ಆಯ್ತಾ ಈ ಕ್ವೆಶನ್ನು? ಸೊ ಲೆಟ್ಸ್ ಗೋ ಹೆಡ್, ಗೋ ಫಾರ್ ಕ್ವೆಶನ್ ನಂಬರ್ 5. ಇವಾಗ ನಿಮಗೆ ಆ್ಯಕ್ಚುಲಿ ಏನಾಗಿದೆ, ವಿ ಡೋಂಟ್ ಹ್ಯಾವ್ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸಲ್ಲಿ ಒಂದು ಕಾಂಪೋಸಿಟ್ ಫಂಕ್ಷನ್ಸ್ ಅಂತ ಒಂದು ಕಾನ್ಸೆಪ್ಟ್ ಇತ್ತು, ಅದು ನಿಮ್ಮ ಸಿಲೆಬಸಲ್ಲಿ ಇಲ್ಲ, ಡಿಲೀಟ್ ಆಗಿದೆ. ಬಟ್ ಇರಲಿ, ನಾನು ಹೇಳ್ಕೊಡ್ತೀನಿ ನಿಮಗೆ, ಯಾಕಂದರೆ ಇದು ಅಷ್ಟು ಕಾಂಪ್ಲಿಕೇಟೆಡ್ ಏನಲ್ಲ, ತುಂಬ ಸಿಂಪಲ್ಲೇ ನಾನು ಹೇಳ್ಕೊಟ್ಟಿರ್ತೀನಿ. ಇನ್ ಕೇಸ್ ಸಿ ಇ ಟಿನಲ್ಲಿ ಬಂತು ಅಂದರೆ ಮಾಡಿ, ಆಯಿತಾ? ಸೊ ಇವಾಗ ಕ್ವೆಶನ್ ಏನು ಕೇಳ್ತಿದ್ದಾರೆ, ಫೈಂಡ್ ಎಫ್ ಆಫ್ 2. ಸಿ ಫಸ್ಟ್ ಏನು ಗೊತ್ತಾ, ಎಫ್ ಇಲ್ಲೇ ಇಟ್ಕೊಳ್ಳಿ. ಫಸ್ಟು ಇದನ್ನು ಸಿಂಪ್ಲಿಫೈ ಮಾಡೋದು. ಯಾವುದನ್ನು? ಎಫ್ ಆಫ್ 2ನ ಸಿಂಪ್ಲಿಫೈ ಮಾಡೋದು. ಎಫ್ ಆಫ್ 2 ಅಂದರೆ ಅವ್ರು ಇಲ್ಲಿ ಏನು ಈಕ್ವೇಷನ್ ಕೊಟ್ಟಿರ್ತಾರೋ ಅಲ್ಲಿ 2ನ ಸಬ್ಸ್ಟಿಟ್ಯೂಟ್ ಮಾಡಿ. ಎಷ್ಟು ಬರುತ್ತೆ? 2/2 ಸ್ಕ್ವೇರ್ ಪ್ಲಸ್ 1. 2 ಸ್ಕ್ವೇರ್ ಪ್ಲಸ್ 1 ಅಂದರೆ ಎಷ್ಟು? 5. ನೋಡಿ, ಸ್ವಲ್ಪ ಮೈಂಡ್ ಕ್ಯಾಲ್ಕುಲೇಷನ್ಸ್ ಮಾಡ್ತಾ ಬನ್ನಿ. 2/2 ಸ್ಕ್ವೇರ್ ಪ್ಲಸ್ 1 ದಟ್ ಈಸ್ 2/5. ಇವಾಗ ಇದು ಎಕ್ಸ್ ಅಂತ ಟ್ರೀಟ್ ಮಾಡಬೇಕು ಇವಾಗ. ಸೊ ದಿಸ್ ಬಿಕಮ್ಸ್ ಎಫ್ ಆಫ್ ಎಕ್ಸ್. ಫಸ್ಟು ಇದನ್ನು ಸಾಲ್ವ್ ಮಾಡ್ತೀವಿ, ಒಳಗಡೆ ಇರೋದನ್ನು, ಅದಕ್ಕೆ 2/5 ಬರುತ್ತೆ. ಈಗ ಯು ಶುಡ್ ಟೇಕ್ ದಿಸ್ 2/5 ಆಸ್ ವಾಟ್? ಎಕ್ಸ್ ನಾವು. ಅಂದರೆ ಅಗೇನ್ ಗೋ ಬ್ಯಾಕ್ ಹಿಯರ್, ದೆನ್ ಸಬ್ಸ್ಟಿಟ್ಯೂಟ್ 2/5 divided by 2/5 the whole square plus 1. So you will get 2/5, 2 2s are 4, 4/25 plus 1. ಸೊ ಎಲ್ ಸಿ ಎಮ್ ತೊಗೋತೀರಾ ಅಂದ್ಕೊಳ್ಳಿ, ಅವಾಗ ಏನಾಗುತ್ತೆ? 2/5, ಈ 25 ಮೇಲಕ್ಕೆ ಹೋಗುತ್ತೆ, ಬೈ ಇದು 25 ಇಲ್ಲಿ ಮಲ್ಟಿಪ್ಲೈ ಆದರೆ ವಿಲ್ ಗೆಟ್ 4 + 25. 5 1s are 5 5s are. So what is your answer now? 10/29. So option B. See, composite functions ಕೇಳ್ಬೋದು, since it's a competitive exam, syllabus are not bound, so they can ask. It's very simple. ಫಸ್ಟ್ ಏನು ಮಾಡ್ತೀರಾ, ಫಸ್ಟು ಎಫ್ ಆಫ್ 2 ಫೈಂಡ್ ಔಟ್ ಮಾಡ್ತೀವಿ, ಸಬ್ಸ್ಟಿಟ್ಯೂಟ್ ಎಕ್ಸ್ ಇರೋ ಕಡೆ 2 ಹಾಕಿ, ಆಮೇಲೆ ಅಗೇನ್ ಏನು ಆನ್ಸರ್ ಬರುತ್ತೋ ಅದನ್ನು ಮತ್ತೆ ಎಕ್ಸ್ ಇರೋ ಕಡೆ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ದೆನ್ ಲುಕ್ ಎಟ್ ದಿಸ್ ಕ್ವೆಶನ್. ಸಿ ಆ್ಯಕ್ಚುಲಿ ಇದು ಕ್ವೆಶನ್ ತಪ್ಪಾಗಿ ಬಂದಿದೆ. ಇಟ್ ಈಸ್ ಸಪೋಸ್ ಟು ಬಿ ಡಿಫ್ರೆನ್ಸಿಯೇಷನ್ ಆ್ಯಂಡ್ ಕಂಟಿನ್ಯೂಟಿನಲ್ಲಿ ಬರಬೇಕು. The function f of x is equal to greatest integer function is continuous at option A 4, option B -2, option C 1, option D 1.5. Remember, greatest integer function is continuous at, so greatest integer function is continuous. It's the question number 6 alva. So the greatest integer function is continuous at non-integer value is, can take here, remember this, always continuous at non-integer value. So ಈ ಸೆಂಟೆನ್ಸ್ನ ನೋಡಿದ್ಮೇಲೆ ಆಬ್ವಿಯಸ್ಲಿ ನಿಮ್ಗೆ ಆನ್ಸರ್ ಗೊತ್ತಾಗಿರುತ್ತೆ. ವಾಟ್ ಈಸ್ ದಿ ಆನ್ಸರ್? Greatest integer function is always continuous at non-integer value. Non-integer ಅಂದರೆ the one which is not a integer. 4 is integer, 1 is integer, -2 is integer. The only one which is non-integer here is what? 1.5. So what is your answer? Option D.
ಸೊ ದೀಸ್ ಆರ್ ದಿ ಸಮ್ ಫ್ಯೂ ಥಿಂಗ್ಸ್ ವಿಚ್ ಯು ಶುಡ್ ರಿಮೆಂಬರ್. ತುಂಬ ಸಲ ರಿಪೀಟ್ ಆಗಿದೆ ಇದು. ಸೊ that will help you a lot. Done. Next, question number 7. Let r defined by f of x is equal to 1 by x. So you are supposed to carefully notice what is your domain and codomain. Domain is real number, codomain is also real number. ಇದು ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಆಮೇಲೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಸೋ ಆ್ಯಂಡ್ ಸೋ ಕೊಟ್ಟಿದ್ದಾರಪ್ಪ. ಇದು ಒನ್ ಆನ್ ಟುನ ಬೈಜೆಕ್ಟಿವಾ ಅಥವಾ ನಾಟ್ ಡಿಫೈನ್ಡಾ? ಸೊ ಈಗ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 1 ಬೈ ಎಕ್ಸ್. ಒನ್ ಅಂದರೆ ನಿಮ್ಗೆ ಗೊತ್ತಿರೋ ಪ್ರಕಾರ ಎಫ್ ಆಫ್ ಎಕ್ಸ್ ಒನ್ ಮಸ್ಟ್ ಬಿ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಟು, ರೈಟ್? So 1 by x1 must be equal to 1 by x2. So x1 is equal to what? x2. Therefore it is 1 1. Since it is 1 1, we are pretty much sure about it. You can directly eliminate this option because f is not defined, because we know it is 1 1. So we should check for onto now. Onto ಏನು ಮಾಡ್ತೀರಾ? y is equal to 1 by x. Hope you remember. Or x is equal to what? 1 by y. ನೀವು ವೈಗೆ ಏನೇ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ, ದಟ್ ಶುಡ್ ಬಿ ಪ್ರೆಸೆಂಟ್ ಇನ್ ಎಕ್ಸ್, ಕರೆಕ್ಟಾ? ಆ್ಯಂಡ್ ದಟ್ ಶುಡ್ ಬಿ ಪ್ರೆಸೆಂಟ್ ಇನ್ ರಿಯಲ್ ನಂಬರ್ಸ್, ಕರೆಕ್ಟ್ ತಾನೆ? ಸೊ ಇಫ್ ಯು ಆರ್ ಟೇಕಿಂಗ್ ಎಕ್ಸ್, ಇಫ್ ಯು ಆರ್ ಟೇಕಿಂಗ್ ವೈ, ರಿಯಲ್ ನಂಬರ್ಸಲ್ಲಿ ಎಲ್ಲನೂ ಇರುತ್ತೆ. ಪಾಸಿಟಿವ್, ನೆಗೆಟಿವ್, ರ್ಯಾಷನಲ್, ಇರ್ಯಾಷನಲ್, ಎವ್ರಿಥಿಂಗ್ ವಿಲ್ ಬಿ ದೇರ್. ಸೊ ಇಫ್ ಯು ಆರ್ ಟೇಕಿಂಗ್ ವಾಟ್ ಎವರ್ ದಿ ವ್ಯಾಲ್ಯೂ ಯು ಟೇಕ್ ಫಾರ್ ವಾಟ್, ಐ ಮೀನ್ ಇಲ್ಲಿ ಏನೇ ವ್ಯಾಲ್ಯೂ ತೊಗೊಂಡ್ರು ಅದಕ್ಕೊಂದು ಏನಿರಬೇಕು? ಪ್ರೀ ಇಮೇಜ್ ಇರಬೇಕು, ಇರುತ್ತೆ ತಾನೆ? ವೈಗೆ ಏನೇ ತೊಗೊಳ್ಳಿ, if you are taking 0, 1 by 0 is infinity, and infinity belongs to real numbers, no doubt about it. You take any value for y, for all such values there exists what? A pre-image. Therefore it is bijective. It is because it is both 1 1 and 2. Same question ನಾವು ಕ್ಲಾಸ್ ವರ್ಕಲ್ಲಿ ಸಾಲ್ವ್ ಮಾಡಿದ್ದೀವಿ, ಒಂದ್ಸಲ ಬೇಕಾದ್ರೆ ನೋಡ್ಕೊಳ್ಳಿ. ನೆಕ್ಸ್ಟ್, so let's come here. Set A has 4 elements. Set A has 4 elements and set B has 5 elements. Then the number of injective, what is injective? 1 1. Number of injective functions, ಎಷ್ಟು injective functions ಇರುತ್ತೆ ನೆನ್ಪು ಮಾಡ್ಕೊಳ್ಳಿ. ಎನ್ ಪಿ ಎಮ್ ಎಂ ಪಿ ಎನ್ನ ಟೋಟಲ್ ನಂಬರ್ ಆಫ್ 1 1 ಫಂಕ್ಷನ್ಸ್. ಸಿ ಹ್ಯಾವ್ ಅ ಫಾರ್ಮುಲಾ ಇಯರ್. ಎಷ್ಟಿರುತ್ತೆ ನಂಬರ್ ಆಫ್ 1 1 ಫಂಕ್ಷನ್ಸ್? ನಂಬರ್ ಆಫ್ 1 1 ಫಂಕ್ಷನ್ಸ್ ಈಸ್ NPM. Done. So the question is based on whatever we discussed. ನೋಡಿ ಇವಾಗ ಎಷ್ಟಿದೆ? ಸೆಟ್ ಬಿ ನಲ್ಲಿ 5 ಇದೆ, ಸೆಟ್ ಎ ನಲ್ಲಿ 4 ಇದೆ, ವಿಚ್ ಮೀನ್ಸ್ ವಾಟ್? 5p4. 5p4 ಅಂದರೆ 5 ಫ್ಯಾಕ್ಟೋರಿಯಲ್ ಬೈ 5 minus 4. 5 minus 4 is 1. So you can simply write it here, 5 4 3 2 1. So 5 4s are 20, 22s are 60, 62s are 120. So what is your answer? D, 120. Aita. Next, this is number of 1 1 functions. Coming to the 9th question. Let f such that the domain is real number and the codomain is real number. Done. Defined by f of x is equal to 2x plus 6. So f of x is equal to 2x plus 6, which is bijective. Then f inverse, ಇದು bijective ಅಂತೆ. f of x is equal to 6 ಅಂತೆ, and it is bijective. Then f inverse of x, ಸಿ ನಿಮಗೆ ಆನ್ ಟು ಮಾಡೋದಕ್ಕೆ ನೆನಪಿದೆಯಾ? ರೀಪ್ಲೇಸ್ ಎಫ್ ಆಫ್ ಎಕ್ಸ್ ವಿತ್ ವಾಟ್? y. So y is equal to 2x plus 6. Then separate for x. So y minus 6 is equal to 2x, or x is equal to y minus 6 by 2. This you can write it as what? Y by 2 minus 6 by 2, which means y by 2 minus 3. So this gives your f inverse of x. So which option? I mean, this is f inverse of y. ನೀವೇನಾದರೂ y ನ ತೆಗೆದ್ಬಿಟ್ಟು x ಹಾಕಿದ್ರೆ
thus becomes f inverse of x. Which option? Option A, x by 2 minus 3. Sometimes they can give you this option. Simple, we know that y can be replaced with what? X for f inverse of x, because here this is important. This is not f inverse of y, this is f inverse of x. ಯಾವ ಸಿಂಬಲ್ ಕೇಳ್ತಾರೋ ಆ ಸಿಂಬಲ್ನ ರಿಪ್ಲೇಸ್ ಮಾಡಿ ಇಟ್ಕೊಳ್ಳಿ. ಬಟ್ ಮೆಥಡ್ ಆಫ್ ಡೂಯಿಂಗ್ ಇಸ್ ವಾಟ್? ಸೇಮ್. ಸಿ 2016 ಅಲ್ಲಿ we have started solving. This became very much simple provided if you know this formula. Done. ಸೆಕೆಂಡ್ ಕ್ವಶನ್ ಕೂಡ ಸಿಂಪಲ್ ಆಯಿತು, ವಿಚ್ ಮೀನ್ಸ್ ಎರಡು ಕ್ವಶನ್ಸ್ ಸಕ್ಸಸ್ಫುಲ್ ಆಗಿ ಆನ್ಸರ್ ಮಾಡ್ತೀವಿ. ಐ ಥಿಂಕ್ 30 seconds is enough to solve these questions. Third one, the last one which was asked in 2016. ನೋಡಿ, ಸೇಮ್ ಪ್ಯಾಟ್ರನ್ ಕ್ವೆಶನ್ನು, ಸೇಮ್ ಆಪ್ಷನ್ಸು ನಮಗೆ 2014 15 ಬಂದಿತ್ತು, ನೆನ್ಪು ಮಾಡ್ಕೊಳ್ಳಿ. ಲುಕ್ ಹಿಯರ್, ಕಾಮುಟೇಟಿವ್ ಬಟ್ ನಾಟ್ ಅಸೋಸಿಯೇಟಿವ್, ರೈಟ್? ಅಂದರೆ ನಿಮಗೆ ಆಲ್ಮೋಸ್ಟ್ ನಾವು 2016 ಇದ್ದೀವಿ, ಆ್ಯಂಡ್ 2016 ಕೂಡ ಸೇಮ್ ಕ್ವೆಶನ್ ರಿಪೀಟ್ ಆಗ್ತಾ ಇದೆ. ಬಟ್ ದ ಥಿಂಗ್ ಹಿಯರ್ ಇಸ್ ವಾಟ್? ವ್ಯಾಲ್ಯೂಸ್. ಸಿ ದೇ ಆರ್ ಟೋಲ್ಡ್ ಹಿಯರ್ a star b is equal to a plus b by 4. What is b star a? B plus a by 4. But anyways, both are same, right? One thing is sure now, it is commutative. Correct? Now go for elimination. One option nodi, neither associative nor commutative. No, we know it is commutative. So we can straight away delete what? Option D. We can straight away delete option C also. Option C is telling what? Not commutative. How come? It is commutative, right? We have just proved it. ಕರೆಕ್ಟ್ ತಾನೆ? ಇವಾಗ ಎರಡು ಆಪ್ಷನ್ಸ್ ಉಳ್ಕೊಂಡಿದೆ. ಈ ಎರಡು ಆಪ್ಷನ್ಸಲ್ಲಿ ಫಸ್ಟು ಎಲಿಮಿನೇಷನ್. ವಿ ಹ್ಯಾವ್ ಎಲಿಮಿನೇಟೆಡ್ 2 ಆಪ್ಷನ್ಸ್. ವಿತೌಟ್ ಸಾಲ್ವಿಂಗ್ ದಿ ಪ್ರಾಬ್ಲಮ್ ವಿ ಹ್ಯಾವ್ ಎಲಿಮಿನೇಟೆಡ್ 2 ಆಪ್ಷನ್ಸ್. ಇವಾಗ ಏನು ಮಾಡ್ತೀವಿ? ಎರಡು ಆಪ್ಷನ್ಸ್ ರಿಮೈನಿಂಗ್ ಇದೆಯಲ್ವಾ, ನಾವು ವಿ ವಿಲ್ ಗೋ ಫಾರ್ 50-50. ವಿ ವಿಲ್ ಗೋ ಫಾರ್ 50-50. ಡನ್. 50-50ನಲ್ಲಿ ಯಾವಾಗ ಹೋಗ್ತೀವಿ 50-50ಗೆ? ವೆನ್ ಯು ಡೋಂಟ್ ನೋ ಹೌ ಟು ಡೂ ಅಸೋಸಿಯೇಟಿವ್. ಇಲ್ಲ ನಿಮಗೆ ಮಾಡೋಕ್ಕೆ ಬರುತ್ತೆ ಅಂದರೆ ಮಾಡಿ, ಎಷ್ಟೊತ್ತಾಗುತ್ತೆ ಪಟ್ 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 ಅಂತ ಮಾಡ್ಕೊಂಡು ಹೋದ್ರೆ. ಈಗ ಎ ಸ್ಟಾರ್ ಬಿ ಸ್ಟಾರ್ ಸಿ ಅಂದರೆ ದಿಸ್ ಬಿಕಮ್ಸ್ ಎ ಪ್ಲಸ್ ಬಿ ಬೈ 4 ಸ್ಟಾರ್ ಸಿ. ಸೊ ಡೆಫಿನೆಟ್ಲಿ ದಿಸ್ ಬಿಕಮ್ಸ್ ಎ ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಡಿವೈಡೆಡ್ ಬೈ 16. ಅದೇ ಥರ ಎ ಸ್ಟಾರ್ ಬಿ ಸ್ಟಾರ್ ಸಿ ಇಸ್ ಈಕ್ವಲ್ ಟು ಎ ಸ್ಟಾರ್ ಬಿ ಪ್ಲಸ್ ಸಿ ಬೈ 4. This we can again write it as a plus b plus c by 16. So it is commutative and associative. This is the right answer. Done. Aita. So 11th question early that needs explanation. So now we are running out of time. Let me go ahead with some other questions. I hope you understood this one. Look at here, this one 2017 nodi. So here function is defined on real numbers. Domain and codomains are real numbers. F of x is equal to what? X to the power of 4. First 1 check ಮಾಡಿ. F of x1 must be equal to f of x2. ಎಕ್ಸಾಮಲ್ಲಿ ಇವೆಲ್ಲ ಬರೀ ಅವಶ್ಯಕತೆ ಇಲ್ಲ. You can directly write x to the power of, x1 to the power of 4 should be equal to x2 to the power of 4. x1 is equal to plus or minus x2. See, even powers ಬಂದರೆ ಪ್ಲಸ್ ಆರ್ ಮೈನಸ್ ಬರುತ್ತೆ. ಆ್ಯಂಡ್ ಮೋರ್ ಓವರ್ ದಿಸ್ ಇಸ್ ರಿಯಲ್ ನಂಬರ್ಸ್. ರಿಯಲ್ ನಂಬರ್ಸಲ್ಲಿ ನಮಗೇನಿರುತ್ತೆ? Real numbers ali we have both positive and what? Negative. So therefore you can write plus or minus x1 and x2. So ಇಲ್ಲಿ ಕ್ಲಿಯರ್ ಆಗಿ ಏನು ಗೊತ್ತಾಯಿತು? ನೀವೇನಾದರೂ ಇಲ್ಲಿ ಟ್ರೀ ಡಯಾಗ್ರಾಮ್ ಹಾಕೊಂಡ್ರೆ ಇಲ್ಲಿ x1 ಇರುತ್ತೆ. This x1 has got 2 images. One is x2, the other one is minus x2. Therefore it is not 1 1. ಅಲ್ವಾ? So f is 1 1 and on to no, f is not 1 1. So eliminate that option. F may be 1 1. No, definitely it is not what? 1 1. Eliminate that option also. F is 1 1 but not on 2. See, nodi, F is not 1 1. So eliminate this option. So we are left with only one option, which is that one. F is neither 1 1 nor on 2. Aste answer. Done. You need not to solve the question further. Alva. So this is called elimination method. ಈ ಥರ ಮಾಡಿದ್ರೇ ಸಿ ಇ ಟಿನಲ್ಲಿ ಕ್ವಶನ್ಸ್ನ ಪಟ್ ಪಟ್ ಅಂತ ಮಾಡ್ಕೊಂಡು ಹೋಗ್ಬೋದು. ವೈ ಆಪ್ಷನ್ ಎ ಇಸ್ ಡಿಲೀಟೆಡ್? ಐ ಹ್ಯಾವ್ ಸಾಲ್ವ್ ದಿ ಕ್ವೆಶನ್. ಐ ಹ್ಯಾವ್ ಫೌಂಡ್ ಔಟ್ ದಟ್ ಎಫ್ ಇಸ್ ನಾಟ್ 1 1.
F is not 1 1. I'm pretty much sure it is not what? 1 1. ಇವ್ರು ಏನು ಹೇಳ್ತಿದ್ದಾರೆ ಆಪ್ಷನ್ ಎ ಎಫ್ ಇಸ್ 1 1. ನೋ, ಇಟ್ ಇಸ್ ನಾಟ್ 1 1. ಬಿ ಮೇ ಬಿ 1 1 ಅಂತೆ. ಸಿ ವೆನ್ ಐ ಆಮ್ ಪ್ರಿಟಿ ಮಚ್ ಶೋರ್ ಇಟ್ ಇಸ್ ನಾಟ್ 1 1, ಮೇ ಬಿ 1 1 ಏನು ತೆಗ್ದಾಕಿ, ಅದು ಆಪ್ಷನ್ ತಪ್ಪು. ಆಪ್ಷನ್ ಸಿ ಎಫ್ ಇಸ್ 1 1. ನೋ, ಇಟ್ಸ್ ನಾಟ್ 1 1. ಇನ್ನು ಕಣ್ಣು ಮುಚ್ಕೊಂಡು ಆಪ್ಷನ್ ಡಿ ಟಿಕ್ ಮಾಡ್ತೀವಿ. ಡನ್. ಸೊ ಮೇ ಬಿ ಕ್ವೆಶನ್ ಏನಪ್ಪ 3 ಮಾರ್ಕ್ಸ್ ಎಲ್ಲ ಇಲ್ಲಿ ಕೊಟ್ಟಿರ್ತಾರೆ ಅಂತ. ಲುಕ್ ಎಟ್ ದಿ ಆಪ್ಷನ್ಸ್. ದ ಬೋರ್ಡ್ ಪೀಪಲ್ ಆರ್ ವೆರಿ ಕ್ಲೆವರ್. They'll give you options in such a way that where you can complete the question within 40 to 50 seconds. Done. So next, look at this question, 13th one. F of x is equal to 8x cube. Again, ಇದು ಸಿಲೆಬಸ್ ಇಂದ ಡಿಲೀಟ್ ಆಗಿದೆ, ಬಟ್ ನಾನು ಮಾಡ್ತಿದ್ದೀನಿ ನೋಡಿ. ಎಫ್ ಆಫ್ ಜಿ ಆಫ್ ಎಕ್ಸ್, ಸಾರಿ ಅದು ನಾನು 1/x ಕ್ಯೂಬ್ ಅಂದ್ಕೊಂಡು, ಇಟ್ಸ್ ನಾಟ್ 1/x ಕ್ಯೂಬ್, ದಟ್ ಈಸ್ x to the power of 1/3. ಸೊ ಬ್ಲಂಡರ್ ಮಿಸ್ಟೇಕ್. ಸೊ ಇವಾಗ ಇದು ಎಕ್ಸ್ ಅಂತ. ಈಗ ವಾಟ್ ಈಸ್ ಎಫ್ ಆಫ್ ಎಕ್ಸ್ ಬೈ ದ ವೇ ಹಿಯರ್? 8x ಕ್ಯೂಬ್. 8 ಹಾಗೆ ಇಟ್ಕೊಳ್ಳಿ. ಎಕ್ಸ್ ಇರೋ ಕಡೆ ಏನು ಸಬ್ಸ್ಟಿಟ್ಯೂಟ್ ಮಾಡ್ತೀರಪ್ಪ? ಎಕ್ಸ್ ಇರೋ ಕಡೆ ಸಬ್ಸ್ಟಿಟ್ಯೂಟ್ x to the power of 1/3 ಹೋಲ್ ಕ್ಯೂಬ್. ಸೊ 3 ಕ್ಯಾನ್ಸಲ್ ಆದರೆ ಎಷ್ಟು ಬರುತ್ತೆ? 8x. ಸೊ ಯುವರ್ ಆನ್ಸರ್ ಈಸ್ ಆಪ್ಷನ್ ಎ. ಅಕಸ್ಮಾತ್ ಗಾಫ್ ಅಂತ ಕೇಳ್ತಾರೆ ಅಂದ್ಕೊಳ್ಳಿ, ಇದನ್ನು ಫೈಂಡ್ ಔಟ್ ಮಾಡಿ ಅಂದರೆ ಜಸ್ಟ್ ಅಡಿಷ್ನಲ್. ಸೊ ಈಗ ಜಿ ಆಫ್ ಎಫ್ ಆಫ್ ಎಕ್ಸ್. ವಾಟ್ ಈಸ್ ಎಫ್ ಆಫ್ ಎಕ್ಸ್? 8x ಕ್ಯೂಬ್, ಸರಿನಾ? ಸೊ ಇವಾಗ ಇದೇನಾಗತ್ತೆ? ಈಗ ಎಕ್ಸ್ ಆಗುತ್ತೆ. ಸೊ ಎಫ್ ಆಫ್ ಎಕ್ಸ್ ಅಂದರೆ ಏನಿದೆ? ಈಗ ಎಫ್ ಆಫ್ ಎಕ್ಸ್ ಇಸ್ 8x ಕ್ಯೂಬ್. ಸೊ ದಿಸ್ ಬಿಕಮ್ಸ್ ಎಕ್ಸ್. ಈಗ ಜಿ ಆಫ್ ಎಕ್ಸ್ ಅಲ್ವಾ? ಸೊ ಜಿ ಆಫ್ ಎಕ್ಸ್ ಅಂತಂದರೆ, ಜಿ ಆಫ್ ಎಕ್ಸ್ ಅಂದರೆ ಎಷ್ಟಿದೆ? x to the power of 1/3. ಓಕೆ, ಡನ್. ಇಲ್ಲಿ ಎಕ್ಸ್ ಇರೋ ಕಡೆ ಏನು ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ? ಈಗ ಎಕ್ಸ್ ಇರೋ ಕಡೆ 8x ಕ್ಯೂಬ್ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ 8x ಕ್ಯೂಬ್ ಹೋಲ್ ಟು ದ ಪವರ್ ಆಫ್ 1/3. 3 ಕ್ಯಾನ್ಸಲ್ ಆಗುತ್ತೆ, 8x ಬಂತು. ಸೊ ಫಾಗೆ ಕೇಳಿ ಗಾಫೆ ಕೇಳಿ ಮಾಡೋದು ಬರಬೇಕು. ಡಿಲೀಟ್ ಆಗಿದೆ, ಬಟ್ ಸ್ಟಿಲ್ ನಿಮಗೆ ಗೊತ್ತಿರಲಿ ಅಂತ ಹೇಳ್ಕೊಡ್ತಾ ಇದ್ದೀನಿ. ಡನ್. ಸೊ ದೆನ್ ಲಾಸ್ಟ್ ಕ್ವೆಶನ್ ಫಾರ್ ದಿ ಡೇ. ಸಿ ಅಗೇನ್ ಲುಕ್ ಎಟ್ ದಿ ಕ್ವೆಶನ್. ಏನಿದೆ? ಎ ಸ್ಟಾರ್ ಬಿ ಇಸ್ ಈಕ್ವಲ್ ಟು ಎ ಬೈ ಬಿ ಪ್ಲಸ್ 1. ಓಕೆ, ವಾಟ್ ಈಸ್ ಬಿ ಸ್ಟಾರ್ ಎ ದೆನ್? ಬಿ ಬೈ ಎ ಪ್ಲಸ್ 1. ಎರಡು ಸೇಮಾ ಬೇರೆ ಬೇರೆನಾ? ನಾವು ಆನ್ಸರ್ ಮಿ ಪಟ್ ವೆದರ್ ಇಟ್ ಈಸ್ ಸೇಮ್ ಆರ್ ಡಿಫ್ರೆಂಟ್? ಡಿಫ್ರೆಂಟ್ ಸರ್, ಡಿಫ್ರೆಂಟ್. ಸೊ ಇವಾಗ ಆಪ್ಷನ್ಸ್ ಎಲಿಮಿನೇಷನ್ ಇವಾಗ ಸ್ವಲ್ಪ ನಿಮಗೆ ಗೊತ್ತಾಗಿರ್ಬೇಕು ಇಷ್ಟೊತ್ತಿಗೆ. ಸೊ ಎಲ್ಲ ಆಪ್ಷನ್ಸ್ನು ಮಾಡೋಂಗಿಲ್ಲ, ನಾವು ಒಂದು ಸ್ವಲ್ಪ ಸಾಲ್ವ್ ಮಾಡಿ ಆಪ್ಷನ್ಸ್ ಮೇಲೆ ಹುಡುಕ್ಬೇಕು. ಇವಾಗ ಒನ್ ಥಿಂಗ್ ಇಟ್ಸ್ ಶೋರ್, ಇಟ್ಸ್ ನಾಟ್ ಕಾಂಪಿಟೇಟಿವ್. ಕರೆಕ್ಟ್ ಅಲ್ವಾ? ಆಪ್ಷನ್ ಎ ಏನು ಹೇಳ್ತಿದ್ದಾರೆ? ಇಟ್ ಈಸ್ ಅಸೋಸಿಯೇಟಿವ್ ಆ್ಯಂಡ್ ಕಾಂಪಿಟೇಟಿವ್. ನೋ, ಇಟ್ ಈಸ್ ನಾಟ್ ಕಾಂಪಿಟೇಟಿವ್. ಸ್ಟ್ರೈಕ್ ಔಟ್ ದಟ್ ಆಪ್ಷನ್. ಸೊ ಇಟ್ ಈಸ್ ನೈದರ್ ಅಸೋಸಿಯೇಟಿವ್ ನಾರ್ ಕಾಂಪಿಟೇಟಿವ್. ವಿ ಸ್ಟಿಲ್ ಡೋಂಟ್ ನೋ ಅಬೌಟ್ ಅಸೋಸಿಯೇಟಿವ್. ಸೊ ಅದು ಆಪ್ಷನ್ನ ಡಿಲೀಟ್ ಮಾಡೋಕ್ಕಾಗಲ್ಲ. Option D, it is commutative. No, it is not commutative. So after eliminating two options, you are left with what now? 50-50 options. ಬೇಡ ಅಸೋಸಿಯೇಟಿವ್ ಮಾಡ್ತೀನಿ ಅಂದರೆ ಮಾಡಿ. ಎ ಸ್ಟಾರ್ ಬಿ ಸ್ಟಾರ್ ಸಿ. ಎ ಸ್ಟಾರ್ ಬಿ ಅಂದ್ರೇನು? ಎ ಬೈ ಬಿ ಪ್ಲಸ್ 1 ಸ್ಟಾರ್ ಸಿ. ಕರೆಕ್ಟಾ? ಇಫ್ ಯು ಕ್ಯಾನ್ ಟೇಕ್ ದಿಸ್ ಆಸ್ ಆಲ್ಫಾ ಸ್ಟಾರ್ ಸಿ, ಯು ಕ್ಯಾನ್ ಗೆಟ್ ಇಟ್ ಆಸ್ ಆಲ್ಫಾ ಬೈ C plus 1. So by the way, what is alpha now? A by B plus 1 by C plus 1. ಇದರಲ್ಲಿ ಇಟ್ಕೊಂಡಿರಿ. ತುಂಬ ಎಲ್ಲ ಸಾಲ್ವ್ ಮಾಡೋಕ್ಕೆ ಹೋಗ್ಬೇಡಿ. ಜಸ್ಟ್ ನಿಮಗೆ ಒಂದು ಆಪ್ಷನ್ಸ್ ಸೆಲೆಕ್ಟ್ ಮಾಡೋಕ್ಕೆ ಇದು ಬೇಕಷ್ಟೇ. ದಿಸ್ ಇಸ್ A star B by C plus 1. This you can take it as A star beta. This you can take it as A by beta plus 1. So this is A by B by C plus 1 plus 1. So obviously when comparing the options, you can clearly get to know these two are not same even after simplification. So the right option will be, it is neither associative nor commutative. ನೀವು 50-50 ಆಪ್ಷನ್ಗೆ ಹೋಗ್ತೀರಾ ಅಂದ್ಕೊಳ್ಳಿ. ನಿಮ್ಮ ಮೈಂಡ್ಗೆ ಇವಾಗ ನಾನು 50-50 ಅಂದಿದ ತಕ್ಷಣ ಬಿ ಆ್ಯಂಡ್ ಸಿ ರಿಮೈನಿಂಗ್ ಇತ್ತಲ್ವಾ? ಇಟ್ ಈಸ್ ಅಪ್ ಟು ಯುವರ್ ಸಬ್ಕಾನ್ಷಿಯಸ್ನೆಸ್ ಆ್ಯಂಡ್ ಇಟ್ಸ್ ಅಪ್ ಟು ಯುವರ್ ಲಕ್. 50-50.
ರೈಟ್. ಸಿ 4 ಆಪ್ಷನಲ್ಲಿ ಒಂದು ಇಂಕಿ ಪಿಂಕಿ ಪೊಂಕಿ ಮಾಡೋದಕ್ಕಿಂತ 2 ಆಪ್ಷನಲ್ಲಿ 50-50 ಹೋಗೋದು ಬೆಟರ್. ಇದು ಮೈಂಡಲ್ಲಿ ಇಟ್ಕೊಂಡಿರಿ. ಸೊ ಇದನ್ನು ನೀವು ಇಷ್ಟೇ ಕ್ವೆಶನ್ಸ್ ಮಾಡಿದಲ್ವಾ, ನಾನು ಇನ್ನೂ 2017 ಇದ್ದೀವಿ. ನಿಮಗೊಂದು ಪ್ಯಾಟ್ರನ್ ಅಂತೂ ಗೊತ್ತಾಯಿತು ಈ ಚಾಪ್ಟರಿಂದ. ಏನು ಹೇಳಿ, ಒಂದು ಅಸೋಸಿಯೇಟಿವಾ ಕಾಮಿಟೇಟಿವಾ ಕೇಳ್ತಿದ್ದಾರೆ, ಅಥವಾ 1 ಆನ್ 2 ಕೇಳ್ತಾ ಇದ್ದಾರೆ, ಅಷ್ಟೇ ತಾನೇ. ಹೋಪ್ ಯು ಗಾಟ್ ದ ಕಾನ್ಫಿಡೆನ್ಸ್ ನಾವು ಏನು ಪ್ರಿಪೇರ್ ಆಗಬೇಕು ಈ ಚಾಪ್ಟರಿಂದ ಅನ್ನೋದು ಅಟ್ಲೀಸ್ಟ್ ಒಂದು ಐಡಿಯಾ ಸಿಕ್ಕಿದೆ ಇವಾಗ. ಏನಂದರೆ ಅದನ್ನು ಪ್ರಿಪೇರ್ ಆಗಬಾರ್ದು. ಬೋರ್ಡ್ ಅವರು ರಿಪಿಟೇಟಿವ್ ಆಗಿ ಒಂದು ಪ್ಯಾಟ್ರನ್ನ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಅದೇ ಪ್ಯಾಟರ್ನಲ್ಲಿ ಕ್ವೆಶನ್ಸ್ ರಿಪೀಟ್ ಮಾಡ್ತಿದ್ದಾರೆ. ಸಿ ಐ ಹ್ಯಾವ್ ಸಾಲ್ವ್ ಫ್ರಮ್ 14, 15, 16, 17 4 ವರ್ಷ ಪೇಪರ್ ಸಾಲ್ವ್ ಮಾಡಿದ್ದೀವಿ ನಿಮಗೋಸ್ಕರ. ಮತ್ತೆ ನಾನು ಸ್ಕ್ರಾಲ್ ಡೌನ್ ಮಾಡ್ತೀನಿ ನೋಡಿ, 4 ವರ್ಷದಲ್ಲೂ ಕೂಡ ನೋಡಿ, ರಿಫ್ಲೆಕ್ಸಿವ್ ಟ್ರಾನ್ಸಿಟಿವ್, ಕಾಮುಟೇಟಿವ್ ಅಸೋಸಿಯೇಟಿವ್, 1 ಆನ್ 2, ಅಗೇನ್ ಇಫ್ ಐ ಸ್ಕ್ರಾಲ್ ಡೌನ್ 1 ಆನ್ 2, ಮತ್ತೆ ಇವೆಲ್ಲ ಸಿಂಪಲ್ ಕ್ವಶನ್ಸು. ಕಾಂಪಿಟೇಟಿವ್ ಅಸೋಸಿಯೇಟಿವ್, ಅಗೇನ್ 1 ಆನ್ 2, ಅಗೇನ್ ಕಾಂಪಿಟೇಟಿವ್ ಅಸೋಸಿಯೇಟಿವ್. ಸೊ ಇದರಿಂದ ಏನು ಗೊತ್ತಾಗಬೇಕು, ಬೋರ್ಡ್ ಅವರು ತುಂಬ ಸಿಂಪಲ್ಲಾಗಿ ಕ್ವಶನ್ಸ್ ಕೇಳ್ತಾರೆ, ನಾವು ಅಷ್ಟೇ ಪ್ರಿಪೇರ್ ಆದರೆ ಸಾಕು. ಕ್ಲಿಯರಾ? ಸೊ ಇದು ಜಸ್ಟ್ 4, ಇನ್ನೂ 3 ಪೇಪರ್ಸ್ ಇದೆ, 18, 19, 20 ಡನ್. ಅದು ಮಾಡಿದಾಗ ಇನ್ನೂ ನಿಮಗೆ ಕಾನ್ಫಿಡೆನ್ಸ್ ಬೂಸ್ಟ್ ಆಗುತ್ತೆ. ದಟ್ ವಿ ವಿಲ್ ಡಿಸ್ಕಸ್ ಮಂಡೇ, ಸರಿನಾ? ಸೊ ನಿಮ್ಗೆ ಆಲ್ರೆಡಿ ಕಳಿಸಿದ್ದೀನಲ್ವ, ನೀವು ಡೌನ್ಲೋಡ್ ಮಾಡ್ಕೊಳ್ಳಿ, ನೋಡದೆ ಸಾಲ್ವ್ ಮಾಡಿ, ಸೊ ದಟ್ ಯು ವಿಲ್ ಗೆಟ್ ಇಟ್ ಆ್ಯಂಡ್ ಯು ವಿಲ್ ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಇನ್ನೂ ತುಂಬ ಟ್ರಿಕ್ಸ್ ಹೇಳ್ಕೊಡ್ತಾ ಹೋಗ್ತೀನಿ, ಯು ಕ್ಯಾನ್ ಅಡಾಪ್ಟ್ ದೆಮ್, ಸರಿನಾ? ಸೊ ದಟ್ಸ್ ಆಲ್ ಫಾರ್ ನೌ, ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್.